ರಾಮಾನ್ವೇಷಣೆಗ ಲಕ್ಷ್ಮಣ ಹೊರಟ ಮುನಿವೇಷದಿ ರಾವಣನು ಭೂಮಿ ಜಯನು ಕದ್ದೊಯ್ದ ಕಗನ ಸಂಗ್ರಾಮದಿ ಕೆಡಹುತ ವಂಚಕನು ಮರಳಿ ರಾಮ ಲಕ್ಷ್ಮಣರಾಶ್ರಮದೊಳು ಧರಣಿಜ ಕಾಣದೆ ಬರುವಾಗ ದೊರೆತ ಜಟಾಯುವು ಸೀತಾ ವಾರ್ತೆಯ ನರುಹಿ ಬಿಟ್ಟ ಪ್ರಾಣವನಾಗ ಉತ್ತಮನಾದ ಜಟಾಯುವ ರಾಮನೆ ಉತ್ತರ ಕ್ರಿಯೆ ಪೂರೈಸುತ್ತ ದುಷ್ಟಕ ಬಂಧನ ವಧಿಸಿ ಹನುಮನಿಂ ಸಖ್ಯ ಸುಗ್ರೀವನು ಬೆಳೆಸುತ್ತ ವಾಲಿಯ ಕೊಂದ ವಾನರ ರಾಜ್ಯವ ಪಾಲಿಸಿ ಸುಗ್ರೀವನಿಗಿತ್ತ ವಾಲಿಜ ಜಾಂಬವ ಹನುಮರ ಕಳುಹಿದ ಲೋಲಾಕ್ಷಿಯ ಹುಡುಕೋಡೆನುತ ಧೀರ ಹನುಮ ಲಂಘಿಸಿ ಸಮುದ್ರವನ್ನು ಸೇರಿ ಲಂಕೆ ಸೀತೆಯ ಕಂಡು ಶ್ರೀರಾಮಾಂಗುಲಿ ಇತ್ತು ಸೀತೆಯಿಂ ದೂರನೆ ಚೂಡಾಮಣಿಕೊಂಡು ವನಭಂಗವ ಲಂಕೆಯ ನರುಹುತ್ತ ಹನುಮ ರಾಮನ ಬಳಿ ಬಂದು ಜನಕಜ ಸುಕ್ಷೇಮವ ತಿಳಿಸಲು ರಾಮನು ಸಾಗರದೆಡೆಗೈತಂದು ಸೇರಿದ ಕಪಿಕೋಟಿಯ ಸಹಿತದಿತ 3 ದಿನವು ಸಾಗರನನ್ನು ದಾರಿ ಬೇಡಿದರು ಕೊಡದಿರೆ ಕೋಪದಿ ಧೀರ ಶರವ ಹೂಡಿದ ನಿನ್ನು ನಡುಗಿ ಸಮುದ್ರನು ರಾಮನಿಗೊಂದಿಸಿ ನುಡಿದ ಸೇತು ರಚಿಸುವುದೆಂದು ಕೊಡಲಪ್ಪಣೆ ರಾಮನು ಕಪಿಸೇನೆಗೆ ಒಡನೆ ಸೇತು ರಚಿಸಿದರೆಂದು ಸೇತುವನೇರುವ ಸಮಯ ರಾವಣನ ಭ್ರಾತೃ ವಿಭೀಷಣನೈತಂದು ಸೀತಾಧವ ಶರಣನೆ ಹರಿಕೃಪೆಯಲ್ಲಿ ಆತನು ಗ್ರಹಿಸಿದನಂದು ನೀಲ ಸುಗ್ರೀವಾಂಗದ ನಳಜಾಂಬವ ಮೇಲ ಸಂಖ್ಯ ಸೇನೆಯ ಸಹಿತ ಆಲಂಕೆಯ ಬಳಿಗೈದನು ರಾವಣ ಕೇಳಿದುರಕ್ಕೆ ತಾನನುವಾದ ಕುಂಭನಿ ಕುಂಭನರಾಂತ ಸುರಾಂತಕ ಕುಂಭಕರ್ಣೇಂದ್ರ ಜಿತಮತ್ತ ಜಂಬ ಪ್ರಹಸ್ತಾದ್ಯರು ಕೋಟ್ಯಾಂತರ ಸಂಭ್ರಮ ದೈತ್ಯರು ಸೇರುತ್ತ ರಕ್ಕಸರಿಗೂ ಕಪಿ ವೀರರಿಗಾಯಿತು ಉತ್ಕಟ ದುರದಲ್ಲಿ ರಘುವರರು ಸೊಕ್ಕಿದ ದೈತ್ಯರ ವಧಿಸಿದ ಮೂಲೋಕಕ್ಕದ್ಭುತ ಎನ್ನಲುಳಿದವರು ಸತ್ತ ಇಂದ್ರಜಿತು ಕುಂಭಕರ್ಣ ಪ್ರಹಸ್ತ ನರಸುರಾಂತಕರೆಲ್ಲ 10 ಶಿರದವನ ಮಕ್ಕಳನೇಕರು ದೈತ್ಯ ಕೋಟಿ ನಶಿಸುದುವೆಲ್ಲ ರೋಷದಿ ರಾವಣ ಬಂದೊಡೆ ಯುದ್ಧವು ವಿಭೀಷಣಗೆ ರಘುವರಗಾಗ ಆಸುರೇಂದ್ರ ರಥಧನುಷರಗಳನ್ನು ವಾಸುದೇವ ಗೊದಗಿಸೆ ಬೇಗ ದಶಶಿರನಿಗೆ ಶ್ರೀಹರಿ ಬ್ರಹ್ಮಾಸ್ತ್ರವನೆಸೆದು ಕತ್ತರಿಸೆ ಶಿರಗಳನ್ನು ಅಸುನೀಗಲು ಪರಿವಾರ ಚಿಂತಿಸಲು ದಶರಥ ಸುತ ಸಂತೈಸಿದನು.